ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅದಿತಿ ಮತ್ತು ರವಿ ಅವರದ್ದು ಲವ್ ಮ್ಯಾರೇಜ್. ಅವರು ಕಾಲೇಜಿನಲ್ಲಿ ಓದುವ ಸಮಯದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಮನೆಯವರೆಲ್ಲರನ್ನೂ ಒಪ್ಪಿಸಿ ಮದುವೆ ಕೂಡ ಆಗಿದ್ದರು. ಅವರ ಮದುವೆಯಾಗಿ ಈಗ 5 ವರ್ಷಗಳಾಗಿತ್ತು. ಅವರಿಗೆ ಇನ್ನೂ ಮಕ್ಕಳಿರಲಿಲ್ಲ. ಅವರಿಬ್ಬರು ತುಂಬ ಸಂತೋಷವಾಗಿದ್ದರು. ಅವರು ಆದರ್ಶ ದಂಪತಿಗಳು ಎಂದೇ ಎಲ್ಲರೂ ಭಾವಿಸಿದ್ದರು. ಈ ದಿನ ಅವರ ಮದುವೆ ವಾರ್ಷಿಕೋತ್ಸವ. ನನ್ನ ಹೆಂಡತಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಎಂದು ರವಿ ಆಸೆ ಪಡುತ್ತಾನೆ. ಅದಕ್ಕಾಗಿ ಅವನು ಒಂದು ಸರ್ಪ್ರೈಸ್ ಗಿಫ್ಟ್ಗಳನ್ನು ಪ್ಲಾನ್ ಮಾಡುತ್ತಾನೆ. ಈಗ ಅತಿಥಿ ಗಂಡನಿಗಾಗಿ ಬೆಳಿಗ್ಗೆ ತಿಂಡಿ ರೆಡಿ ಮಾಡಲು ಅಡಿಗೆ ಮನೆಗೆ ಬಂದಾಗ ಅಲ್ಲಿ ಅವಳ ಮೊದಲ ಉಡುಗೊರೆ ಸಿಗುತ್ತದೆ. ಅವನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಅವಳಿಗಾಗಿ ವಿಧ ವಿಧವಾದ ಗಿಫ್ಟ್ಗಳನ್ನು ಮನೆಯ ಎಲ್ಲ ಮೂಲೆಗಳಲ್ಲಿಯೂ ಜೋಡಿಸಿಟ್ಟಿದ್ದ. ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಅಡಿಗೆ ಮನೆಯಲ್ಲಿ ಒಂದು ಗಿಫ್ಟನ್ನು ಇಟ್ಟಿರುತ್ತಾನೆ ಮತ್ತು ಅಲ್ಲೇ ಒಂದು ಚೀಟಿ ಕೂಡ ಇಟ್ಟಿರುತ್ತಾನೆ. ಇನ್ನೊಂದು ಗಿಫ್ಟ್ ಅವಳಿಗೆ ಎಲ್ಲಿ ಸಿಗುತ್ತದೆ ಎಂದು ಅವಳು ಈಗ ಒಂದು ಗಿಫ್ಟನ್ನು ತೆಗೆದುಕೊಂಡು ಆ ಚೀಟಿಯನ್ನು ನೋಡಿ ಇನ್ನೊಂದು ಗಿಫ್ಟನ್ನು ತಲುಪುತ್ತಿದ್ದಳು. ಈಗ ಅತಿಥಿ ಕೊನೆಯ ಗಿಫ್ಟ್ನ ಬಳಿ ಬಂದು ಸೇರಿದ್ದಳು. ಅವಳಿಗಾಗಿ ಈಗ ಅವಳ ಗಂಡ ಒಂದು ಗಾಡಿಯನ್ನು ಹೊರಗಡೆ ನಿಲ್ಲಿಸಿದ್ದ. ಅವಳಿಗೆ ಇಷ್ಟವಾದ ಕಲರ್ನಲ್ಲಿ ಹೊಸ ಗಾಡಿ ಹೊರಗಡೆ ನಿಂತಿತ್ತು. ಆದರೆ ಅವಳಿಗೆ ಆ ಗಾಡಿಯನ್ನು ನೋಡಿ ಯಾವುದೇ ರೀತಿಯಾದಂಥ ಸಂತೋಷ ಕಾಣಲಿಲ್ಲ. ಅವಳ ಮುಖದಲ್ಲಿ ಯಾವುದೇ ಬದಲಾವಣೆಯಾಗಲಿ ಯಾವುದೇ ಆಶ್ಚರ್ಯವಾಗಲಿ ಅವನಿಗೆ ಕಾಣಿಸಲಿಲ್ಲ. ಇದನ್ನು ಗಮನಿಸಿದ ರವಿ ತುಂಬ ಶಾಕ್ ಆಗುತ್ತಾನೆ. ನಾನು ಇಷ್ಟು ಪ್ರೀತಿಯಿಂದ ಇಷ್ಟು ಕಷ್ಟಪಟ್ಟು ನನ್ನ ಹೆಂಡತಿಗೆ ಆಶ್ಚರ್ಯಪಡಿಸಬೇಕು, ಅವಳನ್ನು ಸಂತೋಷಪಡಿಸಬೇಕು ಎಂದುಕೊಂಡೆ. ಆದರೆ ಅವಳ ಮುಖದಲ್ಲಿ ಯಾವುದೇ ಬದಲಾವಣೆ ಇಲ್ಲವಲ್ಲ ಎಂದು ಅದಿತಿ ಹೇಳುತ್ತಾಳೆ. ರವಿ, ನೀನು ನನಗಾಗಿ ಸರ್ಪ್ರೈಸ್ ಮಾಡುತ್ತಿದ್ದೀಯಾ ಎಂದು ನನಗೆ ಮೊದಲೇ ಗೊತ್ತು. ನೀವು ಈ ದಿನ ನನಗೆ ಇಷ್ಟೊಂದು ಸರ್ಪ್ರೈಸ್ಗಳನ್ನು ಕೊಡುತ್ತೀರಾ ಎಂದು ನನಗೆ ಮೊದಲೇ ಗೊತ್ತಿತ್ತು. ಪ್ರತಿ ವರ್ಷ ನೀವು ಏನೋ ಒಂದು ನನಗಾಗಿ ಮಾಡುತ್ತಲೇ ಇರುತ್ತೀರಾ. ಈಗ ರವಿಗೆ ತುಂಬ ಬೇಸರವಾಯಿತು. ನಾನು ತುಂಬ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ನನ್ನ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡೆ. ಆದರೆ ನನ್ನ ಆಸೆಯೆಲ್ಲ ವೇಸ್ಟ್ ಆಯಿತು ಅಂದುಕೊಳ್ಳುತ್ತಾನೆ. ಈಗ ಅವನು ತಿಂಡಿ ತಿಂದು ಆಫೀಸ್ಗೆ ಹೊರಡುತ್ತಾನೆ. ಆಫೀಸಿನಲ್ಲಿ ಅವನು ತುಂಬ ಬೇಸರವಾಗಿ ಕುಳಿತಿದ್ದಾಗ ಅವರ ಸ್ನೇಹಿತರು ಕೇಳುತ್ತಾರೆ, ಏನಾಯಿತು ರವಿ, ಯಾಕೆ ಆ ರೀತಿ ಕುಳಿತುಕೊಂಡಿದ್ದೀಯಾ ಎಂದು. ರವಿ ಮನೆಯಲ್ಲಿ ನಡೆದ ಎಲ್ಲ ಘಟನೆಯನ್ನು ಅವರ ಫ್ರೆಂಡ್ಸ್ಗೆ ವಿವರಿಸುತ್ತಾನೆ. ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಯಿತು. ನಾನು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಲು ಸಾಧ್ಯವಾಗಲಿಲ್ಲ. ಅವಳ ಮುಖದಲ್ಲಿ ಒಂದು ಸಣ್ಣ ಆಶ್ಚರ್ಯವಾಗಲಿ ಒಂದು ಸಂತೋಷವಾಗಲಿ ಕಾಣಲಿಲ್ಲ ಎಂದು ಹೇಳುತ್ತಾನೆ. ಆಗ ಅವರ ಸ್ನೇಹಿತ ಹೇಳುತ್ತಾನೆ, ರವಿ, ಈ ರೀತಿಯಾದಂತಹ ಒಂದು ಆ್ಯಪ್ ಇದೆ. ಅದನ್ನು ನೀನು ನಿನ್ನ ಹೆಂಡತಿಯ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡು. ಕ್ಯಾಮರಾವನ್ನು ಯಾವಾಗ ಬೇಕಾದರೂ ಆನ್ ಮಾಡಿ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಬೇಕು. ಅದನ್ನು ಒಂದು ಆಲ್ಬಮ್ ರೀತಿ ತಯಾರಿಸಿ ನಿನ್ನ ಹೆಂಡತಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡು ಎಂದು. ನಿನ್ನ ಹೆಂಡತಿ ಈ ಗಿಫ್ಟನ್ನು ನೋಡಿ ಖಂಡಿತ ಸರ್ಪ್ರೈಸ್ ಆಗುತ್ತಾಳೆ ಎಂದು ಅವನು ರವಿಗೆ ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿ ರವಿ ತುಂಬ ಆಶ್ಚರ್ಯಪಟ್ಟ. ಇದು ನಿಜವಾಗಿಯೂ ಸಾಧ್ಯವಾ? ಇದು ತುಂಬ ಒಳ್ಳೆಯ ಐಡಿಯಾ. ನಾನು ಇದನ್ನು ಖಂಡಿತ ಟ್ರೈ ಮಾಡುತ್ತೇನೆ. ನಾನು ನನ್ನ ಹೆಂಡತಿಗೆ ಸರ್ಪ್ರೈಸನ್ನು ಕೊಡುತ್ತೇನೆ. ನೋಡೋಣ ಅವಳು ಹೇಗೆ ಆಶ್ಚರ್ಯಪಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾ ಅವನು ತುಂಬ ಸಂತೋಷಪಟ್ಟ. ಆ ದಿನ ರಾತ್ರಿ ಅವನ ಹೆಂಡತಿ ಮಲಗಿದ ನಂತರ ಅವಳ ಫೋನ್ ತೆಗೆದುಕೊಂಡು ಅವಳ ಫೋನ್ನಲ್ಲಿ ಗೆಳೆಯ ಹೇಳಿದ ಆ್ಯಪನ್ನು ಇನ್ಸ್ಟಾಲ್ ಮಾಡುತ್ತಾನೆ. ನಂತರ ಆ ಫೋನನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಕೂಡ ಮಾಡಿಕೊಳ್ಳುತ್ತಾನೆ. ಏನೂ ಗೊತ್ತಿಲ್ಲದವನ ಹಾಗೆ ಫೋನನ್ನು ಪಕ್ಕಕ್ಕೆ ಇಟ್ಟು ಹಾಗೆಯೇ ಮಲಗಿಕೊಳ್ಳುತ್ತಾನೆ. ಮಾರನೆಯ ದಿನ ಎಂದಿನಂತೆ ತಿಂಡಿ ತಿಂದು ಆಫೀಸ್ಗೆ ಹೊರಡುತ್ತಾನೆ ರವಿ. ಈಗ ಅವನು ಅವನ ಲ್ಯಾಪ್ಟಾಪನ್ನು ಓಪನ್ ಮಾಡಿ ಅವರ ಹೆಂಡತಿಯನ್ನು ನೋಡುತ್ತಿರುತ್ತಾನೆ. ಆ ದಿನ ಪೂರ್ತಿ ಅವನು ಅವರ ಹೆಂಡತಿಯನ್ನು ನೋಡುತ್ತಾ ಕೆಲವೊಂದು ಫೋಟೋಗಳನ್ನು ಮತ್ತು ಅವಳು ಕೆಲಸ ಮಾಡುತ್ತಿರುವ ಕೆಲವೊಂದು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಮರುದಿನ ಕೂಡ ನಾನು ಇದೇ ಕೆಲಸವನ್ನು ಮಾಡುತ್ತೇನೆ. ನನ್ನ ಹೆಂಡತಿಯ ಸುಂದರವಾದ ನ್ಯಾಚುರಲ್ ಫೋಟೋಗಳು ಮತ್ತು ಸುಂದರವಾದ ವಿಡಿಯೋ ಕ್ಲಿಪ್ಗಳನ್ನು ತಯಾರು ಮಾಡಿಕೊಳ್ಳೋಣ ಎಂದುಕೊಳ್ಳುತ್ತಾನೆ. ಮಾರನೆಯ ದಿನ ಅವನು ಲ್ಯಾಪ್ಟಾಪನ್ನು ಓಪನ್ ಮಾಡಿದಾಗ ಅವನಿಗೆ ತುಂಬ ಆಶ್ಚರ್ಯವಾಯಿತು. ಅವನ ಹೆಂಡತಿ ಯಾರ ಬಳಿಯೋ ಮಾತನಾಡುತ್ತಿದ್ದಳು. ಆದರೆ ಅವನಿಗೆ ಮಾತುಗಳು ಸ್ಪಷ್ಟವಾಗಿ ಕೇಳುತ್ತಿರಲಿಲ್ಲ. ಅವನು ಅಂದುಕೊಳ್ಳುತ್ತಾನೆ, ಯಾರಾದರೂ ಡೆಲಿವರಿ ಬಾಯ್ ಇರಬಹುದು ಎಂದು. ನಂತರ ಅವನು ಅವನ ಕೆಲಸದ ಮೇಲೆ ಇದನ್ನು ಗಮನಿಸದೇ ಬಿಟ್ಟು ಬಿಡುತ್ತಾನೆ. ಅವನು ಊಟ ಮಾಡುವಾಗ ಈಗ ಫ್ರೀಯಾಗಿ ಇದ್ದಿಂತಾನೆ, ಈಗ ಲ್ಯಾಪ್ಟಾಪನ್ನು ಓಪನ್ ಮಾಡಿ ನೋಡೋಣ ಎಂದು ಲ್ಯಾಪ್ಟಾಪನ್ನು ಓಪನ್ ಮಾಡುತ್ತಾನೆ. ತನ್ನ ಹೆಂಡತಿ ಊಟ ಮಾಡುತ್ತಿರುವ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ಳೋಣ ಎಂದುಕೊಳ್ಳುತ್ತಾನೆ. ಆಗ ಕೂಡ ಅದೇ ವ್ಯಕ್ತಿ ಕ್ಯಾಮರಾದಲ್ಲಿ ಕಾಣಿಸುತ್ತಾನೆ. ಅವನ ಜೊತೆ
ಅವನ ಹೆಂಡತಿ ತುಂಬ ಸಂತೋಷವಾಗಿ ತುಂಬ ಪ್ರೀತಿಯಿಂದ ಸಲಿಗೆಯಾಗಿ ಇರುತ್ತಾಳೆ. ಅವನು ಯಾರು ಎಂದು ಅವನಿಗೆ ಸರಿಯಾಗಿ ಕಾಣಲಿಲ್ಲ. ಆ ವ್ಯಕ್ತಿ ಸುಮಾರು ಸಮಯ ಅವರ ಮನೆಯಲ್ಲೇ ಇದ್ದು ನಂತರ ಮನೆಯಿಂದ ಹೊರಟು ಹೋದನು. ರವಿ ಸಾಯಂಕಾಲ ಮನೆಗೆ ಬಂದ ಮೇಲೆ ಹೆಂಡತಿಯನ್ನು ಕೇಳುತ್ತಾನೆ. ಅದಿತಿ, ನನಗಾಗಿ ಯಾರಾದರೂ ಮನೆಗೆ ಬಂದಿದ್ದರಾ? ಇಲ್ಲವಲ್ಲ, ಯಾರೂ ಬಂದಿಲ್ಲ. ಆ ದಿನ ನಡೆದ ಎಲ್ಲವನ್ನೂ ಊಟ ಮಾಡುತ್ತಾ ಗಂಡನಿಗೆ ಹೇಳುತ್ತಿರುತ್ತಾಳೆ ಅದಿತಿ. ಆದರೆ ಆ ವ್ಯಕ್ತಿಯ ಬಗ್ಗೆ ಮಾತ್ರ ಅವಳು ಏನೂ ಹೇಳುವುದಿಲ್ಲ. ಈಗ ರವಿಗೆ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರವಾದ ಸಂಕಟ ಶುರುವಾಗಿತ್ತು. ಅವನಿಗೆ ಆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅವನ ಹೆಂಡತಿ ಅವನ ಬಳಿ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಅವನಿಗೆ ಅನ್ನಿಸುತ್ತಿತ್ತು. ಅವನು ಮಾರನೆಯ ದಿನ ಕೆಲಸಕ್ಕೆ ಬೆಳಿಗ್ಗೆ ಹೋದಾಗ ಅವನ ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತುಕೊಳ್ಳುತ್ತಾನೆ. ಅವನು ಮನೆಯಿಂದ ಹೊರಟ ತಕ್ಷಣ ಅವನ ಹೆಂಡತಿ ಮತ್ತೆ ಯಾರಿಗೋ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ಅವಳು ಅವನ ಜೊತೆ ಫೋನ್ನಲ್ಲಿ ತುಂಬ ಸಂತೋಷವಾಗಿ ಮಾತನಾಡುತ್ತಿದ್ದಳು. ಸ್ವಲ್ಪ ಸಮಯದಲ್ಲಿಯೇ ಆ ವ್ಯಕ್ತಿ ಮನೆಗೆ ಬರುತ್ತಾನೆ. ಇದೆಲ್ಲವನ್ನು ಫೋನ್ನಲ್ಲಿ ಗಮನಿಸುತ್ತಿದ್ದ ರವಿ ತನ್ನ ಹೆಂಡತಿಗೆ ಫೋನ್ ಮಾಡುತ್ತಾನೆ. ಅದಿತಿ, ಏನು ಮಾಡ್ತಾ ಇದೆಯಾ? ಊಟ ಮಾಡಿದ್ಯಾ? ಯಾಕೋ ನನಗೆ ತುಂಬ ತಲೆನೋವು ಬರುತ್ತಿದೆ. ನಾನು ಈಗಲೇ ಮನೆಗೆ ವಾಪಸ್ ಬರುತ್ತೇನೆ ಎಂದು ಹೇಳುತ್ತಾನೆ. ಫೋನ್ನಲ್ಲಿ ಅವನು ಹೆಂಡತಿಯ ಜೊತೆ 10 ನಿಮಿಷ ಮಾತನಾಡುತ್ತಾನೆ. ಆದರೆ ಅವನಿಗೆ ಯಾವುದೇ ತಲೆನೋವು ಇರಲಿಲ್ಲ. ಅವನು ಅವನ ಹೆಂಡತಿಯ ಬಗ್ಗೆ ತಿಳಿಯಲು ಆ ರೀತಿ ಹೇಳುತ್ತಾನೆ. ರವಿ ಹೇಳುತ್ತಾನೆ, ನನಗೆ ತುಂಬ ತಲೆನೋವು ಮತ್ತು ಜ್ವರ ತುಂಬ ಜಾಸ್ತಿ ಇದೆ. ನಾನು ತಕ್ಷಣ ಮನೆಗೆ ಬರುತ್ತೇನೆ ಎಂದು. ಈಗ ಅವಳು ತುಂಬ ಗಾಬರಿ ಪಡುತ್ತಾ ಅವಳ ಮುಖದಲ್ಲಿ ತುಂಬ ಭಾವನೆಗಳು ಬಂದು ಹೋಗುತ್ತಿರುತ್ತವೆ. ಈಗ ಅವಳು ತುಂಬ ಭಯಪಡುತ್ತಿದ್ದಳು. ತಕ್ಷಣ ಅವಳು ಆ ವ್ಯಕ್ತಿಯನ್ನು ಮನೆಯಿಂದ ಹೊರಟು ಹೋಗುವಂತೆ ಹೇಳುತ್ತಿದ್ದಳು. ಅವನು ಈಗ ತಾನೇ ಬಂದಿದ್ದು, ಅಷ್ಟು ಬೇಗ ಹೋಗು ಎನ್ನುತ್ತಿದ್ದೀಯಲ್ಲ ಎಂದು ಕೇಳಿದ. ಆದರೆ ಅವಳು, ನನ್ನ ಗಂಡ ಬರುತ್ತಿದ್ದಾನೆ, ನೀನು ಇಲ್ಲಿಂದ ತಕ್ಷಣ ಹೊರಡು. ಅವನು ನಮ್ಮನ್ನು ನೋಡಿದರೆ ನಮ್ಮಿಬ್ಬರಿಗೂ ತುಂಬ ತೊಂದರೆಯಾಗುತ್ತದೆ ಎಂದು ಹೇಳುತ್ತಿದ್ದಳು. ಅವನು ಈಗ ತುಂಬ ಬೇಸರ ಪಟ್ಟುಕೊಂಡು ಅಲ್ಲಿಂದ ಹೊರಟು ಹೋದ. ಅವನು ಕೆಲವು ದಿನಗಳಿಂದ ನಮ್ಮ ಮನೆಗೆ ಪ್ರತಿದಿನ ಬರುತ್ತಿದ್ದ. ಇವೆಲ್ಲವನ್ನು ನೋಡಿದ ಮೇಲೆ ರವಿ ತುಂಬ ಗಾಬರಿ ಪಡುತ್ತಾನೆ. ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ನನ್ನ ಹೆಂಡತಿ ನನ್ನನ್ನು ಮೋಸ ಮಾಡುತ್ತಿದ್ದಾಳ. ಅವಳು ಮೋಸ ಮಾಡುತ್ತಿದ್ದಾಳೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯ ಆಧಾರಗಳಿರಲಿಲ್ಲ ಅವನ ಬಳಿ. ಅವನು ಯಾರೋ ನನಗೆ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ಅದು ಕೂಡ ನನಗೆ ಗೊತ್ತಿಲ್ಲ. ನನ್ನ ಬಳಿ ಅವಳು ಏನಾದರೂ ಮುಚ್ಚಿಡುತ್ತಿದ್ದಾಳ ಎನ್ನುವ ಯೋಚನೆಗಳು ಅವನಿಗೆ ನಿದ್ದೆ ಬರದ ಹಾಗೆ ಮಾಡಿದ್ದವು. ಅವನಿಗೆ ಅವಳ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಅವಳು ಮೋಸ ಮಾಡುವಳಲ್ಲ. ಅವಳು ಮೋಸ ಮಾಡಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಿರುವಳು. ಮನೆಯವರು ನಮ್ಮ ಮದುವೆಗೆ ಒಪ್ಪದಿದ್ದಾಗ ಅವಳು ನನಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಳು. ನಾನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವೆ. ಈಗ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ, ಏನು ಮಾಡಬೇಕು ಎಂದು. ನನ್ನ ಹೆಂಡತಿಗೆ ಅವನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನಾ? ಅವಳು ನನ್ನ ಬಳಿ ಹೇಳಿಕೊಳ್ಳಲು ಆಗುತ್ತಿಲ್ಲವಾ ಎಂದು ಅವನು ತುಂಬ ಯೋಚಿಸಿ, ನಿಜ ಏನೆಂದು ತಿಳಿದುಕೊಳ್ಳಬೇಕು, ನನ್ನ ಹೆಂಡತಿಯನ್ನು ನಾನು ಕಾಪಾಡಿಕೊಳ್ಳಬೇಕು ಎಂದು ಈಗ ತೀರ್ಮಾನಿಸಿಕೊಂಡ. ಆ ದಿನ ಅವನು ಅಂಗಡಿಗೆ ಹೋಗಿ ಕೆಲವೊಂದು ಕ್ಯಾಮ್ರಾಗಳನ್ನು ಕೊಂಡುಕೊಂಡು ಬರುತ್ತಾನೆ. ಸೀಕ್ರೆಟ್ ಹಿಡನ್ ಕ್ಯಾಮ್ರಾ. ರಾತ್ರಿ ಅವರ ಹೆಂಡತಿ ಊಟ ಮಾಡಿ ಮಲಗಿದ ಮೇಲೆ ಅವನು ಮನೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಕ್ಯಾಮ್ರಾಗಳನ್ನು ಸೀಕ್ರೆಟ್ ಆಗಿ ಸೆಟ್ ಮಾಡುತ್ತಾನೆ. ಅವನ ಮನಸ್ಸು ಒಪ್ಪದಿದ್ದರೂ ತನ್ನ ಬೆಡ್ರೂಮ್ನಲ್ಲಿ ಕೂಡ ಕ್ಯಾಮ್ರಾಗಳನ್ನು ಇಡುತ್ತಾನೆ. ಆದ್ದರಿಂದ ಅವನು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳೋಣ ಎಂದುಕೊಂಡನು. ಮಾರನೇ ದಿನ ರವಿ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಬೆಳಿಗ್ಗೆಯೇ ತುಂಬ ಬೇಗ ಆಫೀಸ್ಗೆ ಹೊರಡುತ್ತಾನೆ. ಅವನು ಹೊರಟ ತಕ್ಷಣ ಅವಳು ಮತ್ತೆ ಅವನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಈಗ ರವಿ ಕಾರ್ನಲ್ಲಿಯೇ ತನ್ನ ಲ್ಯಾಪ್ಟಾಪನ್ನು ಓಪನ್ ಮಾಡಿ ಅಲ್ಲಿಂದಲೇ ನೋಡುತ್ತಿದ್ದ. ಗಂಡ ಮನೆಯಿಂದ ಹೊರಟ ಸ್ವಲ್ಪ ಸಮಯದಲ್ಲಿಯೇ ಅವನು ಮನೆಗೆ ಬಂದಿದ್ದ. ತಕ್ಷಣ ಅವನು ಅವಳನ್ನು ಬೆಡ್ರೂಮ್ಗೆ ಎತ್ತಿಕೊಂಡು ಹೋಗುತ್ತಾನೆ. ಅಲ್ಲಿ ನಮ್ಮ ಬೆಡ್ ಮೇಲೆ ಅವರಿಬ್ಬರು ಒಟ್ಟಿಗೆ ಇದ್ದರು. ತುಂಬ ಸಮಯದ ನಂತರ ಅವರು ಹಾಲ್ಗೆ ಬಂದು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ಇದೆಲ್ಲವನ್ನು ನೋಡಿ ರವಿಯ ಹೃದಯ ಹೊಡೆದು ಹೋದಂತಾಯಿತು. ನಾನು ಎಷ್ಟೋ ಪ್ರೀತಿಸಿ ಮದುವೆಯಾದ ನನ್ನ ಹೆಂಡತಿ ನನ್ನನ್ನು ಮೋಸ ಮಾಡುತ್ತಿದ್ದಾಳೆ ಎಂದು ಅವನು ತುಂಬ ದುಃಖಪಡುತ್ತಿದ್ದ. ಮನೆಗೆ ಬಂದಂತಹ ಅವನು ನನ್ನ ಹೆಂಡತಿಯ ಬಾಯ್ ಫ್ರೆಂಡ್ ಆಗಿದ್ದ. ಅವನು ನನ್ನ ಹೆಂಡತಿಗೆ ಹೇಳುತ್ತಿದ್ದ, ನಿನ್ನ ಗಂಡನಿಂದ ನಮಗೆ ತುಂಬ ತೊಂದರೆಯಾಗುತ್ತಿದೆ. ನಾವಿಬ್ಬರೂ ಸುಖವಾಗಿರಲು ಸಾಧ್ಯವಾಗುತ್ತಿಲ್ಲ. ನಾವಿಬ್ಬರೂ ಯಾವಾಗಲೂ ಜೊತೆಯಲ್ಲೇ ಇರಬೇಕೆಂದರೆ ನೀನು ನಿನ್ನ ಗಂಡನನ್ನು ಸಾಯಿಸಿಬಿಡೋಣ. ಇಲ್ಲದಿದ್ದರೆ ಅವನಿಂದ ನಮಗೆ ಯಾವುದೇ ತೊಂದರೆ ಆಗುತ್ತದೆ. ನಾವಿಬ್ಬರೂ ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದ. ಇದನ್ನು ಕೇಳಿದ ನನ್ನ ಹೆಂಡತಿ, ಹೌದು, ನೀವು ಹೇಳುತ್ತಿರುವುದು ಸರಿ. ಅವನಿಂದ ನಾವು ಪ್ರತಿದಿನ ಸೇರಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾಳೆ.
ಇದನ್ನು ತೆಗೆದುಕೋ, ಇದು ಸ್ಲೋ ಪಾಯ್ಸನ್. ಇದನ್ನು ಅವನು ತಿನ್ನುವ ಊಟದಲ್ಲಿ ಸ್ವಲ್ಪ ಸ್ವಲ್ಪ ಪ್ರತಿದಿನ ಬೆರೆಸಿಕೊಡು. ಕೆಲವು ದಿನಗಳಿಗೆ ಅವನ ಕೆಲಸ ಮುಗಿದು ಹೋಗುತ್ತದೆ. ಸರಿ, ಆಯಿತು, ನನಗೆ ಯಾವುದೇ ಅಭ್ಯಂತರ ಇಲ್ಲ. ನೀನು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಅತಿಥಿ ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿ ರವಿಗೆ ಪ್ರಾಣ ಹೋದಂತಾಯಿತು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಹೆಂಡತಿ ಈ ರೀತಿ ಮಾಡುತ್ತಿರುವುದು, ನನ್ನನ್ನು ಸಾಯಿಸಲು ಈ ರೀತಿ ಪ್ಲಾನ್ ಮಾಡುತ್ತಿದ್ದಾಳೆ ಎಂದು ಅವನು ತನ್ನನ್ನು ತಾನೇ ನಂಬಲಾಗಲಿಲ್ಲ. ಅವನು ಎಷ್ಟೋ ಕಣ್ಣೀರು ಹಾಕುತ್ತಿದ್ದ. ತುಂಬ ಹೊತ್ತು ಕೊರಗುತ್ತಾ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಅವನಿಗೆ ಈಗ ತುಂಬ ಕೋಪ ಬಂದಿತ್ತು. ಆದರೆ ನಾನು ಏನು ಮಾಡಬಾರದು, ನಾನು ಏನಾದರೂ ಮಾಡಿದರೆ ನಾನೇ ಅಪರಾಧಿಯಾಗುತ್ತೇನೆ ಎಂದು ಅವನಿಗೆ ಅರ್ಥವಾಗಿತ್ತು. ಅದಕ್ಕಾಗಿಯೇ ಅವನು ಈಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ. ನಡೆದ ಎಲ್ಲ ಘಟನೆಗಳನ್ನು ಅವರಿಗೆ ವಿವರಿಸಿ ಅವರಿಗೆ ಫೋಟೋ ಮತ್ತು ವಿಡಿಯೋಗಳನ್ನು ತೋರಿಸುತ್ತಾನೆ. ಈಗ ಪೊಲೀಸ್ನವರು ಎಲ್ಲವನ್ನೂ ನೋಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ರವಿ ತನ್ನ ಮನೆಯವರಿಗೂ ಮತ್ತು ಅತಿಥಿ ಮನೆಯವರಿಗೂ ಈ ವಿಷಯವನ್ನು ತಿಳಿಸಿ ಎಲ್ಲರನ್ನೂ ಕರೆಸುತ್ತಾನೆ. ಆದರೆ ಯಾರೂ ನಂಬಲಿಲ್ಲ. ಅವರ ವಿಡಿಯೋ ನೋಡಿ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಅವಳ ಜೊತೆ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.